ನಮ್ಮ ಬೇಡಿಕೆ ಅನ್ನೋದಕ್ಕಿಂತ ನಮ್ಮ ತುಮಕೂರು ಸಿಟಿ ಡೆವಲಪ್ಮೆಂಟ್ಗೆ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅತ್ಯಗತ್ಯ. ಹಾಗೂ ಇವಾಗ ಕರ್ನಾಟಕದಲ್ಲಿ ಪರ್ಯಾಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕಾಗಿ ಚರ್ಚೆ ನಡೀತಾ ಇದೆ. ಆದ್ದರಿಂದ ನಾವು ನಮ್ಮ ತುಮಕೂರು ಚೇಂಬರ್ ಆಫ್ ಕಾಮರ್ಸಿಂದ ಒಂದು ಮನವಿ ಮಾಡೋದೇನೆಂದರೆ, ತುಮಕೂರಿಗೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಸ್ಯಾಂಕ್ಷನ್ ಮಾಡಬೇಕು. ಯಾಕಂದರೆ ತುಮಕೂರು 17 ಜಿಲ್ಲೆಗಳ ಹೆಬ್ಬಾಗಿಲು ಹಾಗೂ ಕರ್ನಾಟಕದ ಅಭಿವೃದ್ಧಿಗೆ ತುಮಕೂರು ಪೂರಕ. ಹಾಗೂ ತುಮಕೂರಿನಲ್ಲಿ ಸಾಕಷ್ಟು ಗೌರ್ನಮೆಂಟ್ ಲ್ಯಾಂಡ್ ಅವೈಲೇಬಲ್ ಇದೆ. ಸುಮಾರು 18,000 ಎಕರೆ ಆಲ್ರೆಡಿ ಅಕ್ವೈರ್ ಆಗಿದೆ. ಹಾಗೂ 2,000 ಎಕರೆ ಗೌರ್ಮೆಂಟ್ ಲ್ಯಾಂಡೇ ಇರೋದ್ರಿಂದ ಕಾಸ್ಟ್ ಅಕ್ವಿಷನ್ನು ಲಾಜಿಸ್ಟಿಕಲ್ಲು ಯಾವುದೂ ಪ್ರಾಬ್ಲಮ್ ಆಗಲ್ಲ. ಇವತ್ತು ನಾವು ನೋಡಿದ್ದೀವಿ, ರೈತರಿಂದ ಒಂದು ಲ್ಯಾಂಡ್ ಅಕ್ವೈರ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂತ. ಆ ಪ್ರಾಬ್ಲಮ್ಸು ತುಮಕೂರಿನಲ್ಲಿ ಇರೋದಿಲ್ಲ. ಆದ್ದರಿಂದ ನಮ್ಮ ಚೇಂಬರ್ ಆಫ್ ಕಾಮರ್ಸಿಂದ ಮನವಿ ಮಾಡೋದೇನೆಂದರೆ, ಕರ್ನಾಟಕದ ಒಂದು ಪೂರ್ಣ ಅಭಿವೃದ್ಧಿಗೆ ತುಮಕೂರಿನಲ್ಲಿ ಏರ್ಪೋರ್ಟ್ ಮಾಡಿದ್ರೆ ಸಹಕಾರವಾಗುತ್ತದೆ. ನಾವು ರಾಷ್ಟ್ರಕ್ಕೆ, ನ್ಯಾಷನಲ್ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹಾಗೂ ಗೌರ್ಮೆಂಟ್ ಆಫ್ ಕರ್ನಾಟಕ ಮನವಿ ಕೊಟ್ಟಿದ್ದೀವಿ. ಹಾಗೂ ಇವತ್ತು ಮನವಿ ಹೋಗ್ತಾ ಇದೆ. ಇದು ತುಂಬ ದಿವಸದಿಂದ ಚರ್ಚೆ ನಡೀತಾ ಇದೆ. ಸುಮಾರು ಒಂದು 8-10 ವರ್ಷದಿಂದ ಈ ಚರ್ಚೆ ನಡೀತಾ ಇರೋದ್ರಿಂದ ಇವಾಗ ಒಂದು ಹಂತಕ್ಕೆ ಬಂದಿದೆ. ಈ ಹಂತದಲ್ಲಿ ನಾವು ಮಿಸ್ ಮಾಡಬಾರ್ದು ಅಂತ ನಾವು ನಮ್ಮ ರಾಜ್ಯಗಳ ಹಿಂದೆ ಬಿದ್ದಿದ್ದೀವಿ. ಇವಾಗ ರಾಮನಗರ, ನೆಲಮಂಗಲ ನಾವು ಅಲ್ಲಿ ಡೆವಲಪ್ಮೆಂಟ್ ವಿರುದ್ಧ ಇಲ್ಲ. ಆದರೆ ಅಲ್ಲಿ ಮಾಡಿದ್ರೆ ಕರ್ನಾಟಕದ ನಾರ್ತ್ ಕರ್ನಾಟಕ ಜನರಿಗೆ ಉಪಯೋಗ ಆಗಲ್ಲ. ಇಲ್ಲಿ ಮಾಡಿದ್ರೆ ಇದು ಒಂದು ಫುಲ್ ಡೆವಲಪ್ಮೆಂಟ್ ಏರಿಯಾ. ಹಾಗೂ ತುಮಕೂರಿನಲ್ಲಿ ಏಷ್ಯಾಸ್ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಇರೋದ್ರಿಂದ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಎಸ್ಟೇಟ್ ಏಷ್ಯಾದ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಹೆಸರು ತೊಗೊಂಡಿದೆ. ಇಲ್ಲಾದರೆ ಪೂರ್ತಿ ಕರ್ನಾಟಕನೇ ಡೆವಲಪ್ ಆಗುತ್ತೆ. ರಾಮನಗರ, ಕನಕಪುರ ಆ ಭಾಗದಲ್ಲಿ ಮಾಡಿದ್ರೆ ಸೌತ್ ಇಂಡಿಯಾಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಹೊರತು ನಮ್ಮ ಕರ್ನಾಟಕ ಯಾವುದು ಅಭಿವೃದ್ಧಿ ಇಲ್ಲದೆ ಕರ್ನಾಟಕಕ್ಕೆ ಹೆಲ್ಪ್ ಆಗಲ್ಲ ಅಂತ ನನ್ನ ಅನಿಸಿಕೆ. ಸುರೇಂದ್ರ ಶಾ, ಪಾಸ್ಟ್ ಪ್ರೆಸಿಡೆಂಟ್, ಚೇಂಬರ್ ಆಫ್ ಕಾಮರ್ಸ್.